ಇವ ಇವು ನಾಲ್ಕಲ್ಲ ನೋಡಿ ಇವತ್ತು ವಿದ್ರಾಶ್ವತ ಜನಗಳ ಜಾತ್ರೆ ಇವೆಷ್ಟೆಲ್ಲ ಆಗೋಣ ನಾಲ್ಕು ನಾಲ್ಕಲ್ಲ ಆಗವೆ ಏನ್ ಹೇಳ್ತೀರಾ ರೇಟು 220 ಹೇಳ್ತಾ ಇದ್ದೀರಾ ಇದು ವ್ಯಾಪಾರ ಕೂತಿರೋದು ಇವಾಗ ನಾಲ್ಕಲ್ಲು ಆರಲ್ಲು ನೋಡಿ ಸ್ನೇಹಿತರೆ ಇವತ್ತು ವಿದ್ರಾಶ್ವತ ದನಗಳ ಜಾತ್ರೆ ಈ ದನಗಳ ಜಾತ್ರೆ ನಾವು ಬಂದಿದ್ದೀವಿ ಯಾಕಂತಂದ್ರೆ ಒಳ್ಳೆ ಜಾತ್ರೆ ನಡೆಯುತ್ತೆ ಭಾರಿ ದನಗಳ ಜಾತ್ರೆ ಅಂತೇಳಿ ಭಾರಿ ಹಳೆ ಜಾತ್ರೆ ಧಾರವಾಡದಿಂದ ಶಾಸಕರು ಬಂದಿದ್ದಾರೆ ಕುಲಕರ್ಣಿ ಅಂತೇಳಿ ಅವ್ರ ಹತ್ರ ಒಂದು ವ್ಯಾಪಾರ ನಡೀತಾ ಇದೆ ಮೋಹನ್ ಅವ್ರ ಜೊತೆ ಒಂದು ಮಾತಾಡೋಣ ಹಾಗೆ ಬನ್ನಿ ತೋರಿಸಿ ನಿಮ್ಗೆ ಯಾವ ತರ ವ್ಯಾಪಾರ ಮಾಡ್ತಾರೆ ಅಂತ ಬನ್ನಿ ಒಂದಕ್ಕೆ ಕಾಸು ಕೊಡ್ತಾರ ಅದಷ್ಟೇ ನೀವು ಎರಡಕ್ಕೂ ಕೊಡ್ತಾ ಇಲ್ಲ ಬಸವಣ್ಣ ನೋಡಿ ವ್ಯಾಪಾರ ಮಾಡ್ತಾ ಇದಾರೆ ಅದೇ ಊರಿಗೆ ಆಯ್ತಾ ದೇವ್ರನ್ನ ಆಟ ಆಡ್ಬೋದು ನೋಡಿ ಮಾಡೋಣ ನಮಸ್ಕಾರ ನಮಸ್ಕಾರ ನಾವು ಬೇಜಾರ್ ಮಾಡ್ಕೊಂಡು ವ್ಯಾಪಾರ ಡಿಸ್ಟರ್ಬ್ ಮಾಡ್ತೀನಿ ಅಂತ ಹೇಳಿ ಕೇಳಿ ಪರವಾಗಿಲ್ಲ ಏನು ಈ ವರ್ಷ ವಿದ್ರಾಶ್ವತ ದನಗಳ ಜಾತ್ರೆಗೆ ಬಂದಿದ್ದೀರಾ ಹೇಗ ಅನ್ಸುತ್ತೆ ಇದು ಮೊದಲನೇ ದಿನ ಇವತ್ತು ನೆನ್ನಿಂದಾನೇ ಸೇರ್ತಾ ಇರೋದು ಗಿರಾಕಿ ಇದಾರೆ ಎಲ್ಲಾ ಗಿರಾಕಿ ಎಲ್ಲಾ ಪರ್ಸ್ಗಳು ಸಸ್ತ ಕೇಳ್ತಾವ್ರೆ ರೈತರನ್ನ ಲಾಭ ಕೊಟ್ಟು ಯಾರು ಕೇಳ್ತಾ ಇಲ್ಲ ಗಂಟ ಬಿಟ್ಟು ಕೇಳ್ತಾವ್ರೆ ಎಲ್ಲಾರು ನೋಡ ಮುಂದೆ ಏನೋ ಮತ್ತೆ ಇವಾಗ ವ್ಯಾಪಾರ ಕುತ್ಕೊಂಡಿದ್ದೀರಾ ಹೇಗ ಅನ್ಸುತ್ತೆ ನಿಮ್ಗೆ ಅವರು ಅವ್ರ ಮನ್ಸಿಗೆ ಅವ್ರು ಕೇಳ್ತಾವ್ರೆ ನಮ್ಮ ಮಟ್ಟಿಗೆ ನಾವ್ ಹೇಳ್ತಾ ಇದೀವಿ ಋಣ ಸಂಬಂಧ ಅವ್ರ ಮನೆ ಉಳ್ತಿನ ಋಣ ಇದ್ರೆ ಯಜಮಾನ್ರು ಕೂತಿದಾರೆ ನಮ್ಮ ಅಪ್ಪ ಅವ್ರ ಸಂಬಂಧ ಏನೋ ನೋಡೋಣ ಏನಾಗ್ತದ ಮತ್ತೆ ಈ ವರ್ಷ ಇವರು ಪಾಪ ಧಾರವಾಡದಿಂದ ಬಂದಿದ್ದಾರೆ ಯಜಮಾನ್ರು ಕುಲಕರ್ಣಿ ಅಂತೇಳಿ ಶಾಸಕರು ಧಾರವಾಡ ಭಾಗದವರು ಹಾಗಾಗಿ ಇಲ್ಲಿ ವ್ಯಾಪಾರ ಮಾಡ್ತಾ ಇದೀರಾ ಅವ್ರು ಎಷ್ಟು ಕೇಳ್ತಾವ್ರೆ ನೀವ್ ಎಷ್ಟು ಕೇಳ್ತಾವ್ರೆ ಬೇಡ ಇವಾಗ ಆಯ್ತಾ ಕೊನೆಗೆ ತಿಳಿಸಿ ಮಾಡಿ ವ್ಯಾಪಾರ ಮಾಡಿ ವ್ಯಾಪಾರನ ಬಿಗಿ ಬಾಳಿದಾರೆ ನಾವು ದೇಶಕ್ರಂತಂತೇಳಿ ಅಲ್ಲಿಂದ ಇಲ್ಲಿಂದ ಬಂದ್ರು ಇವ್ರು ನಮ್ಗೆ ಏನು ವ್ಯಾಪಾರ ಬಿಟ್ಕೊಡ್ತಾ ಇಲ್ಲ ವ್ಯಾಪಾರ ಬಿಟ್ಕೊಳ್ಳೋದು ಪಾಪ ರೈತರು ಸಾಕಿದ್ದಾರೆ ರೈತರ ಬಂಡವಾಳ ಏನಿದೆ ವಿಚಾರ ಮಾಡ್ಬೇಕು ಅವರು ಪಾಪ ರೈತರೇ ವ್ಯಾಪಾರ ಮಾಡೋದು ನೀವು ಉಳ್ಮೆಗಾಸ್ರನ ಇಲ್ಲಿ ಬರ್ತೀರಿ ವ್ಯಾಪಾರ ಮಾಡಿ ಮತ್ ಕಡಿಮೆ ರೊಕ್ಕ ತಂದು ಹೆಚ್ಚಿನ ರೊಕ್ಕ ಮಾರೋದು ಇವ್ರದ್ದು ಬಿಸಿನೆಸ್ ಇಲ್ಲ ನಾವ್ ಹೊಲದಲ್ಲೇ ದುಡಿದು ಹೊಲದಲ್ಲಿನ ಪೀಕ್ ಮಾರಿಕೆರನೆ ರೊಕ್ಕ ತಂದು ಕೊಡೋದು ಇವ್ರಿಗೆ ಅಣ್ಣ ನಾನ್ ನೋಡಿ ನಿಮ್ ಬೇರೆ 100 ಜನ ಬಂದು ಓರಿ ನೋಡ್ತಾರೆ 100 ಜನ ಬಂದು ಓರಿ ನೋಡ್ತಾರೆ ಹೌದು ಖರ್ಚಿರುತ್ತೆ ನೀವು ಹತ್ತೂರದಿಂದ ಬಂದಿರ್ತೀರಿ ಕೇಳಿ ನೋಡೋಣ ವ್ಯಾಪಾರ ಮಾಡಿ ಯಜಮಾನ್ ಇದಾರೆ ಏನೋ ಇವರು ಬೆಳಗಿಂದ ನೋಡಿದ್ರು ಈ ಕಡೆಗೆ ನಾನು 3:20 3:10 ಹೇಳ್ಕೊಂಬಂದ್ರೆ ನೀವು ಹಂಗೆ ಕೇಳಿ ಕೇಳಿದೀನಿ ಅಂತ ಹೇಳಿಲ್ಲ ನಾನು ಆತರ ಹೇಳಿಲ್ಲ ಏನೋ ನೀವು ಕೇಳಿದಿರ ಏನೋ ನ್ಯಾಯ ಬಿಟ್ಟು ಹೋಗಿಲ್ಲ ಏನೋ ನನ್ನ ನ್ಯಾಯಕ್ಕೆ ಬರಲ್ಲ ನೀವು ನಿಮ್ ನ್ಯಾಯದಾಗ ಇದ್ದೀರಾ ಇವಾಗ ನಮ್ ನ್ಯಾಯಕ್ಕೆ ಬರ್ಬೇಕಾದ್ರೆ ನೀವು 3:20 ಕೊಡ್ಬೇಕು ನಮ್ ನ್ಯಾಯಕ್ಕೆ ಬರ್ತೀರಾ ನೀವು ಬರಲ್ಲ ವ್ಯಾಪಾರದ ದೃಷ್ಟಿಕೋನದಲ್ಲಿ ನೀವು ಹಾಗೆ ಹೇಳಿಲ್ಲ ನಾವು ಹಾಗೆ ಕೇಳಿಲ್ಲ ದೇವರನ್ನ ನಾನು ಆ ತರ ಹೇಳಿಲ್ಲ ಈ ಕಡೆ ನಾವು ಉಲ್ಸಿನ ಋಣ ದನ ಈ ಕಡೆ ಕೇಳ್ರಿ ಓರಿ ನೋಡ್ಕೊಂಡ್ ಕೊಡ್ರಿ ಇವಾಗ ಎಲ್ಲ ಓಡಾಡಿದ್ರ ಓರಿ ನೋಡ್ಕೊಂಡ್ ಕೊಡ್ರಿ ನಾನು ಏನ್ ಬೇಡ ಹೇಳ್ಬಿಡ ನಾನು ಇಷ್ಟು ಕೊಡೋಣ ಅಣ್ಣ ಅದನ್ನೇ ಹೇಳ್ತಾ ಇರೋದು ಬೆಳಗ್ಗೆಯಿಂದ ನೀನು ಮತ್ತೆ ನೀನೇ ಕೇಳ್ಬಿಡೋಣ ಮತ್ತೆ ಕೇಳ್ಬಿಡೋಣ ನಾನು ಹೊರಗೊಂಡು ನಾನು ಹೇಳಲ್ಲ ಏನೋ ಓಲಿ ಇಸ್ಕೊಡೋಣ ಬಿಡೋಣ ಕೈ ತೆಗೋಣ ಕೊಡೋಣ ಬದುಕೋಗೋಣ ಏನೋ ದೇವ್ರ ಇದ್ದಂಗ ಮನೆ ಬರ ನೀನು ಚೆನ್ನಾಗಿರೋ ನಾವು ಚೆನ್ನಾಗಿರ್ತೀವಿ ನಮ್ ಫಸ್ಟ್ ಹೇಳ್ದೆ 2 ಮನೆ ದೀಪ ಉರ್ಸು ಅಂತ ಏನೋ ಒಂದಾರ್ಸು ಒಂದು ಉರ್ಸ್ಬಾರ್ದು ಏನೋ 2 ಮನೇನು ದೀಪ ಉರಿಬೇಕು ಏನೋ ಅರ್ಥ ಆಯ್ತಾ ಅಣ್ಣ ವರ್ತೂರ್ ಸಂತೋಷ ಅದೊಂದೇ 2.5 ಲಕ್ಷ ಅಣ್ಣ ಆ ಕಡೆದು ಏನೋ ನಾವೇನು ನಿಮ್ಗೆ ಮೋಸ ಮಾಡಿ ಅಣ್ಣ 5 ದಿನ ಕೂಲಿ ಇರಲ್ಲ ಬೆವರ್ಸಿ ಯಾರೋ ಮಾಡಿದ್ರೇನೋ ಅದನ್ನ ತಂದಿದ್ ನೋಡ್ಬೇಕು ನೀವು ಹೋಗ್ತಾರ ಮತ್ತೊಂದ್ ಕಡೆ ಮಾರ್ತಾರ ಅವ್ರು ದುಡ್ಡು ತಗ್ತಾರ ನಾವು ಅವ್ರ ಕತೆ ಬಿಡ್ರಿ ಅವ್ರ ಕತೆ ಎಲ್ಲ ತರ್ತಾರ ಏನೋ ಮಾಡ್ತಾರ ಏನೋ ಅವ್ರ ಲೆಕ್ತಾರಲ್ಲ ಬಿಟ್ಟು ಬೇಜಾರು ನಿಮ್ಮ ಇನ್ನೇನ್ ಮಾತಾಡಕ್ಕಾಗಲ್ಲ ನಾನು ಓರೆಗಿರೋದು ಕೇಳಿದ್ದೀನಿ ಏನೋ ಓರೆಗಿಲ್ದಿ ನಾನೇನ್ ಹೇಳ್ತಿರಲ್ಲ ಏನೋ ನಾವೇನೋ ಅದಕ್ಕೆ ಚೋಕ್ ಮಾಡಿ ಇದು ಮಾಡಿ ಕಟ್ಟೋಂಥದ್ದೇನಿಲ್ಲ ಏನೋ ಓರಿ ನೋಡ್ಕೊಂಡು ದುಡ್ಡು ಕೊಡಿ ನಾನು ನೋಡ್ಕೊಂಡು ಮಾಡಿ ಇಲ್ಲ ನಾವ್ ಆತರ ಏನಿಲ್ಲ ಅಣ್ಣ ಸದ್ಯ ನೀವು 16 ಜೊತೆ ನೋಡಿ ಇವ್ರ ಅಂದ್ರ ಅವ್ರ ಹೆಂಗಂತಾರ ಗೊತ್ತಾಗೈತ್ ಬಿಡ
ಅವ್ರು ಇಂಥವು ಎಷ್ಟು ನೋಡಿಲ್ಲ ಅವರು. ಅವ್ರು ಇಂಥವು ಎಷ್ಟು ನೋಡಿಲ್ಲ. ಅವ್ ಎಲ್ಲಾರು ಕೂಡಿ ಏನೋ ಹಂಗ ಹೊಂಟ್ರ ಆಯ್ತಣ್ಣ. ಅಣ್ಣ ಕೇಳ್ಬೇಡಿ ಕೇಳ್ತಾರೆ ಹೋಗ್ತಾರೆ. ಅಣ್ಣ ಇಲ್ಲಿ ಬಿಡು ಮಾಡೋರಿಲ್ಲ. ಅಣ್ಣ ಎರಡು ಐದು ಬಿಡು. ಯಾಕೆ ವ್ಯಾಪಾರ ಮಾಡೋದು? ಎಲ್ಲಿಂದ ಎಲ್ಲಿ ಕೇಳ್ತೀಯ? ಅವೆಲ್ಲ ಕೇಳ್ಬಾರ್ದು ಬಿಡ್ರಿ. ಮತ್ತೆ ಸುಮ್ಗೆ ನಡೆಯಂಗಿದೆ ಅಣ್ಣ. ಅಣ್ಣ ಕಡೆ ಅಲ್ಲೇ ದಯವಿಟ್ಟಿಲ್ಲ ಬೇಜಾರಾಗಬಾರ್ದು ಅಣ್ಣ. ಖುಷಿಯಿಂದ ಈ ಕಡೆಗೆ ದುಡ್ಡು ಹೋಗ್ಲಿ ಬರ್ಲಿ ಯಾವಾರ ಖುಷಿಯಿಂದ ಇರ್ಬೇಕು ಏನೋ. ನಿಮ್ಗೆ ಈ ಕಡೆಗೆ ನಿಮ್ದೊಂದು ಪೂರ್ಣ ಸಮಾನ, ನಿಮ್ದೊಂದು ಪೂರ್ಣ ಸಮಾನ. ನಾವೇನ್ ಕೆಡಿಸಿ ವ್ಯಾಪಾರ ಕೇಳ್ತಾ ಇದೀವ? ನಾನು ಹೇಳಿ ಮತ್ತೆ ನಾನೇನಾಗ್ತದೆ ಅಲ್ಲ ನೀನ್ ಇವತ್ತು ಬೆಳಗ್ಗಿನ ವ್ಯಾಪಾರಸ್ಥರಿಗಿಂತ ಕಡಿಮೆ ಕೇಳೇನು? ಕೇಳಿಲ್ಲ ವ್ಯಾಪಾರಸ್ಥರಿಗಿಂತ ಕಡಿಮೆ ಕೇಳೇನೆ. ಅಣ್ಣ ಈ ಕಡೆಗೆ ವರ್ಷ ಖಾಲಿ ಆದ್ಮೇಲೆ ಯಾರು ವ್ಯಾಪಾರ ಮಾಡ್ಬೇಕು ಅಂತ ತೆರೆದಾಗಿರ್ತಾರ ಅವ್ರವೆಲ್ಲ ಹೊಡ್ಕೊಂಡ್ತಾರ. ಅವರು ಇವತ್ತೇ ಅವರು ಬಜಾರ್ ಕೇಳ್ತಾ ಇರೋದು ಏನೋ. ಅವ್ರು ಕೇಳಿದ್ರೆ ಇನ್ನ ಖುಷಿ ಅಲ್ಲ ನಮ್ಗೆ. ದನ ಮಾರೋದು 50,000 ಉಷ ಕೇಳೋದು. 50,000 ಉಸಿ ಕೇಳೋದು ಅವ್ರು. ನೋಡ್ತೀನಿ ನಾನು ಅದೇ ಅಪ್ಪನ ಇಂಥ ಪರಿಸ್ಥಿತಿ ಬರೋಲ್ಲ ಅನ್ನೋದೇನೋ ಕಾಲದಿಂದ ನಮಗ್ ಪರಿಚಯ ನಮ್ಗ ಏನೋ. ಇವತ್ತು ದುಡ್ತಾ ಇರೋದೇನು ನಮಗ್ ಖುಷಿ ಏನೋ. ಅದೇ ಅಂತ ಅಷ್ಟೇ ಕೇಳೋದು ಅವ್ರು ಏನೋ. ತಂದೆ ಮಗ ಅವರು ಕೇಳ್ತಾರೆ ಹೋಗ್ತಾರೆ. ಆದ್ರೆ ಗುಣ ಇರ್ಬೇಕು. ನಡೀದಿಲ್ಲ ಅಂದ್ರೆ ಯಾಕದ ವ್ಯಾಪಾರ ಖರ್ಚು ಬಾಳ. ಏನೋ ಇನ್ನೊಂದ್ ಮಾತು ಕೇಳ್ರಿ ಪರವಾಗಿಲ್ಲ ಆಗುತ್ತೆ. ಇಲ್ಲ ಎಲ್ಲಿಂದ ಎಲ್ಲಿಗ ನಾವು ಕೇಳಿಲ್ಲ. ಗಂಟಾಗೆ 20-30 ಸಾವಿರ ಬಿಟ್ಟು ಎಲ್ಲಿ ವ್ಯವಹಾರ ಮಾಡೋದು? ಬರೀ ಮನ್ಕಾಲೇನ ನಡೆಯತ್ ಬಿಟ್ಟಾರಿ. ನಾ ಇಲ್ಲ ನಾವು ಬಿಡಣ ನೀನ್ ಏನ್ ಹೇಳ್ಬೇಡ. ನಾನ್ ಮನ್ಕಾಲಾಗಲ್ಲ. ಕಾಲ ಆಗಲ್ಲ. ಮನ್ಕೈಲೆ ನಡೆಯತ್ತಿ. ಕಾಲ ದೇಕ್ಲಿ ನನ್ನಿಂದ ನಡೆಯಕ್ಕಾಗಲ್ಲ. ನಾನು ಅಷ್ಟೊಂದು ಮನ್ಕೈಲೆ ಹೊಡಿದ್ರೆ ಎಲ್ಲಿ ದಾರಿ ಸಾಗ್ತೈತಿ ಹೇಳ. ನಾವ್ ಬೆಳಗಿನಿಂದನೂ ನೀನ್ ಅದನ್ನ ಮಾತಾಡ್ತಿದ್ಯಾ. ಅಣ್ಣ ನಾನು ಈ ಕಡೆ 3 ಹೇಳಿ 3,20,000 ಹೇಳಿ ಏನೋ ಆ ಲೆಕ್ಕಕ್ಕೆ ಬಂದಿದ್ದೀನಿ ನಾನು. ನಾನು 1,20,000 ಈ ಲೆಕ್ಕ ಬಂದಿದ್ದೇನೆ ನಾನು. ಏನ್ ವ್ಯವಹಾರ ಇಲ್ಲ. MLA ಸಾಹೇಬ್ರೆ ಡೈರೆಕ್ಟ್ ಕನೆಕ್ಷನ್ ಹಾಕ್ಬಿಟ್ರೆ ಅವ್ರ ನೀ ಇದ್ರಾಗ ಯಾಕೆ ನಡಕ್ ತಗೊಳ್ಳೋದು? ಪಾಪ ಅವ್ನ ನಮ್ ಹುಡುಗ ಅದಪ್ಪ ಕೊಡಂತ ಹೇಳಿದ್ರೆ ನಿಮಗ ಅವ್ರ ನಡುವಲ್ ಬೇಡ. ಏನೋ ಒಂದ್ ಮಾತು ಕೇಳ್ರಿ ಆಗುತ್ತೆ. ಕೇಳಾಯ್ತ ಎಷ್ಟು ಕೇಳ್ರಿ ಲಾಸ್ಟ್ಗೆ? ಮುಗಿದಿದೆ. ಕೊನೆ ಮುಗ್ದೈತಾ? ಮುಗಿಯಲ್ಲ ಬಿಡಣ. ನೋಡಿ ಈ ತರ ವ್ಯಾಪಾರ ಮಾಡ್ತಾರ ಪಾಪ ರೈತರು. ಧಾರವಾಡ ಭಾಗದಿಂದ ಬಂದವ್ರೆ. ಬಂದಿಲ್ಲ ಬರಲ್ಲ ಸುಮ್ಗೆ ಏನ್ ಹೇಳ್ತಾರೆ? ಅಯ್ಯೋ ಸುಮ್ಗೆ ಮಗ ಅಂತ ಹೇಳಿದ್ರಿ ಆಗಲೇ ಮಗ ಮಾತ್ ಕೇಳಲ್ಲ. ಇಲ್ಲ ಇಲ್ಲ ಹೇಳಿಲ್ಲ ಆ ಥರ ಏನಿಲ್ಲ. ಅಣ್ಣ ಇಟ್ಕೊಂತೀನಿ ಹೇಳ್ರಿ. ಅಣ್ಣ ಪ್ರಾಮಿಸ್ ಇಲ್ಲ. ಹಂಗೆ ಎತ್ಕೊಳ್ರಿ. ಹಂಗೆ ಎತ್ಕೊಂಡು ಇಟ್ಕೊರಿ. ಏನಿಲ್ಲ ಅದನ್ನ ದೊಡ್ಡ ಹಿಡಿದ್ರೆ ಆಗಲ್ಲ ಅಣ್ಣ. ಅಲ್ಲ ನೀ ಮಾತಾಡಿದ್ದೆ ಮಾತಾ ಇನ್ನ 5,000 ಕಮ್ಮಿ ಕೊಡ್ತೀರಾ? ಅಣ್ಣ ಬಂದಿದ್ಯಾ? ಇನ್ನ 5,000 ಕಮ್ಮಿ ಕೊಡ್ತೀರಾ? ನಾವು 10,000 ಹೇಳಿದ್ರೆ 5,000 ಅಂತ ಹೇಳ್ತಿದ್ಯಲ್ಲ ಅಣ್ಣ. 5,000 ಕಮ್ಮಿ ಕೊಡಿ ಇಟ್ಕೊಂಡು ಸರಿ ನಿನ್ನವೇ ಏನೋ ನನ್ನವ ಅಂತ ಹೇಳಲ್ಲ ಏನೋ ಸುಮ್ಮನೆ ಇದು ಮಾಡೋದು ನೋಡ ಬಂದಿದ್ಯಾ? ಅಣ್ಣ ಇಲ್ಲ ಅಣ್ಣ ದಯವಿಟ್ಟು ಅಣ್ಣ 20,000 ಖರ್ಚಿದೇನಾ? ದುಡ್ಡು ಜಾಸ್ತಿ ಎಲ್ಲಾರು ಒಂದೊಂದ್ ಸಾವಿರ ಹಾಕೊಂಡ್ರೆ ಆಗೋಯ್ತು ಹೋಗೋಣ. ಕುಮಾರ್ ದೂರ ಬಾಳಕ್ಕೆ ಬೇಡ 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 ತೊಳೆ ತೊಳೆ ಕೈ ಮುಗಿದು ವ್ಯಾಪಾರ ಅಲ್ಲ ಅಣ್ಣ. ಈ ಕಡೆ
ನಾನ್ ಗಂಟೆ ಆದ್ರೂ ಬಿಡೋಲ್ಲ. ಅಲ್ಲ ಇದನ್ನ ಜೊತೆ ಚೆನ್ನಾಗಿದೆ ವ್ಯಾಪಾರ ಕೊಡು ಬೆಳಗ್ಗೆ ಓರಿ ಇರೋದ್ ಕಿತ್ಕೊಂಡು ಹೋಗಿ ಯಾಕೆ ಹಂಗೆಲ್ಲ ಕೇಳ್ತಿ? ಏನು? ಹಂಗೆಲ್ಲ ಕೇಳ್ಬಾರ್ದು. ಹಂಗೆಲ್ಲ 20,000 ಕೇಳ್ಬಾರ್ದು. ದಯವಿಟ್ಟು ಕೇಳ್ಬಾರ್ದು. ಪ್ರೀತಿಯಿಂದ ಹೇಳ್ಬಿಟ್ಟಿದ್ದೀನಿ. ನಾನ್ ಪ್ರೀತಿಯಿಂದ ಹೇಳ್ಬಿಟ್ಟಿದ್ದೀನಿ. ನಿಮ್ಗೆ ಸಮಾಧಾನ ಇದ್ರೆ ರೊಕ್ಕನ ಕೊಡ್ತೇವೆ ಬಿಡ್ರಿ ಇಷ್ಟು ರೊಕ್ಕನ ಕೊಟ್ಟಿದ್ದೀವಿ ಏನದ ಮತ್ತೆ ಬೆಳಗಿನಿಂದ ನಮಗೆ ಏನ್ ಮರ್ಯಾದೆ ಕೊಟ್ಟಿಲ್ಲ ನೀನು? ಮರ್ಯಾದೆ ಅಲ್ಲ ನಾವು ಈ ಕಡೆಗೆ ಅಲ್ಲ ಬಂದು ಗಾಡಿ ವ್ಯವಸ್ಥೆ ಅಲ್ಲ ಬಂದು ಗಾಡಿ ವ್ಯವಸ್ಥೆಯಿಂದ ಹೋಗಿ ಕೇಳಕ್ಕೆ ಅವಾಗಿನಿಂದಲೂ ಈ ಕಡೆ ನನ್ನ ಮೇಲೆ ಹಣ ಇದ್ದದ್ದು ಹೇಳ್ತಾ ಇದ್ದೀನಿ ಗಾಡಿ 20,000 ಇನ್ನೊಬ್ರಿಗೆ ವ್ಯವಹಾರ ಮಾಡೋದು. ಏನೋ ಇರೋದನ್ನ ಆಯ್ತು ಬಿಡೋಣ. ನಿಮ್ಮ ಹೆಸರಿಗೆ ನಮ್ಮ ಅಲ್ಲ ಏನದು? ನಾಲ್ಕು ಕೊಡು ಹೆಂಗು ಅಣ್ಣಗೆ ದೊಡ್ಡ ರೂಪಾಯಿನ ಕೊಡು ಎಲ್ಲಿಂದ ಎಲ್ಲಿಗೆ ನಾವು ಏನೋ ನೋಡ್ರಿ. ಒಂದ್ ವಾರ, ಎರಡ್ ವಾರ ಮಾತಾಡಪ್ಪ. ಎಲ್ಲಿಂದ ಎಲ್ಲಿಗೆ ನಾನು ಏನ್ ಹೇಳಿ ಹೇಳೋದು ಹೇಳಿದ್ರೆ ಏನೋ ಹೇಳೋಣ ಅಂತ ಟಚ್ ಮಾಡಿದ್ರೆ ನೀವು ಅಂತ ಕೇಳಿದ್ರಿ ಅವೇ ನಮ್ಮನ್ನೇನು ಇದು ಮಾಡಲ್ಲ. ಆ ಓರಿ ಏನ್ ನಮ್ಮನ್ನೇನು ಇದು ಮಾಡಲ್ಲ. ಏನೋ ಅಣ್ಣ ಅಣ್ಣ ಯಾಕೆ ವ್ಯಾಪಾರ ಇಲ್ಲ? ಅಣ್ಣ ವ್ಯಾಪಾರ ಅಲ್ಲ. ಹೋದ ವರ್ಷಕ್ಕೂ ಗಂಟೆ 6 ತಿಂಗಳಿಂದ ಮೇಯಿಸಿದೀನಿ. ಗಂಟಾಗಿ 30,000 40,000 ಬಿಟ್ಟು ಕೇಳ್ತಾರೆ. ಎಲ್ಲಿಂದ ಎಲ್ಲಿ ಕೊಡೋದು? ಏನ್ ಮಾಡಕ್ಕಾಗಲ್ಲ. ಆ? ನಿಮ್ಗ್ ಅಲ್ಲ ಏನೋ ಒಂದ್ ಬಿಟ್ಟಿದ್ರೆ 1,000 ನೀವು 2,000 ಕೊಡ್ಬೋದು. ಹೇಳ್ಬೋದು. ನಿಮ್ಗ್ ಅಣ್ಣ ಬಿಟ್ಟಿದ್ರೆ ಓರಿ ನೀವು ಕೈ ಕೊಡ್ಬೋದು. ತುಂಬವಣ್ಣ. ಪರ್ಸ್ ಎಲ್ಲ ಹುಡ್ಕೊಂಬರ್ಲಿ. ಎಲ್ಲ ಓಡಾಡ್ಕೊಂಬಂದ್ರೆ ಏನೋ ವರ್ತೂರ್ ಕೈ ಸಂತೋಷ ತು- ಹತ್ರ ಕೊಂಡ್ಕೊಂಬಂದ್ರೆ ನೀವು ಅವತ್ತಿಗೆ ನಾವು ವಿಡಿಯೋ ಮಾಡ್ದಲ್ಲಪ್ಪ. ಹೊತ್ತು ಮಾಡ್ದೆ. ಸಂತೋಷ ಹ್ಮ್ ಏನೋ ಎಲ್ಲಿಂದ ಎಲ್ಲಿಗ ಅದು ಒಂದೇ ಅದು ಆ ಕಡೆ ಒಂದೇ 2.5 ಲಕ್ಷ. 2.5 ಲಕ್ಷ ಇವಾಗ 2 ಸೇರಿ ಅದು ಅಷ್ಟಕ್ಕೂ ಕೇಳಲ್ಲ ಅಂದ್ರೆ ಏನ್ ಮಾಡೋದು? ಏನ್ ಮಾಡಕ್ಕಾಗಲ್ಲ. ಏನ್ ಮಾಡಕ್ ಏನೋ ಒಂದು ವ್ಯಾಪಾರ ರೇಟು ಮತ್ತೆ ಸದ್ಯ ಏನದು? ಏನೋ ಅವ್ರು ಸಿಗ್ಲಿಲ್ಲ. ಅವ್ರು ಯಾವ ಊರಿಂದ ಬಂದಿದ್ರು? ಅದೇ ಇವಾಗ ಹೇಳಿ ಹುಬ್ಳಿ ಹುಬ್ಳಿ ಕಡೆಯಿಂದ. ಎಲ್ಲರಿಗೆಲ್ಲ ವಿಡಿಯೋ ಮೇಲೆ ಹಾಕ್ಯವ್ರೆ. ಏನೋ ಹಾ. ಅವ್ರಿಗೆ ಇಷ್ಟ. ಇವ್ನ ಯಾರು ಬಂದ್ ಬೆಳಗ್ಗೆ ಅಳ್ಳಾಡ್ಸ್ತಾ ಅದನ್ನ ಇಟ್ಕೊಂಡು ಅದನ್ನ ಕೂತಾರ. ಹಾ, ಹಾ. ಏನೋ ಇನ್ನೊಬ್ನ ಅಳ್ಳಾಡ್ಸೋದಲ್ಲ. ಮುಖ್ಯ ಓರಿ ಇರ್ಬೇಕು, ಓರಿ ಇಟ್ಕೊಬೇಕು. ಏನೋ ನೋಡೋಣ ಈ ವರ್ಷ ಹೆಂಗೈತೆ ಜಾತ್ರೆ? ಪರವಾಗಿಲ್ಲ. ಎಲ್ಲಾ ಜಾತ್ರೆಗೂ ವ್ಯಾಪಾರಗಳು ನಡೆದವೆ. ಹಾ. ಅಂತ ಹೆವಿ ವ್ಯಾಪಾರ ಇಲ್ಲ. ಹೆವಿ ವ್ಯಾಪಾರ ಸಾಧಾರಣವಾಗಿ ವ್ಯಾಪಾರಗಳು ನಡೆದವೆ, ಸಾಧಾರಣವಾಗಿ ನಡೀತಾ ಇದಾವೆ. ನಡೀತಾವೆ. ಎಲ್ಲಾ ಕಡೆ ಒಂದೊಂದ್ ಕಡೆ ಎಲ್ಲಾ ಕಡೆ ಮಳೆ ಬಿದ್ದದೆ. ಹಾ ಈ ಕಡೆ ಎಲ್ಲ ಏನಾದ್ರು ರೈತರು ಬರ್ತಾರೆ. ಅದೇ. ಇದ್ ಕಡೆ ಈ ಜಾತ್ರೆಗೆ ಯಾವ ಭಾಗದಿಂದ ಬರ್ಬೋದು? ಹಣ ಎಲ್ಲಾ ಕಡೆ ಬರ್ತಾರೆ ಇಲ್ಲಿ. ಎಲ್ಲಾ ಕಡೆ ಎಲ್ಲಾ ಕಡೆ ವ್ಯಾಪಾರಸ್ಥರು ಬರ್ತಾರ. ವ್ಯಾಪಾರಸ್ಥರು ಜಾಸ್ತಿ ಬರ್ತಾರೆ. ವ್ಯಾಪಾರಸ್ಥರು ಬಂದವ್ರ ಇಲ್ವಾ ಇನ್ನು? ಇವರು ಆಂಧ್ರ, ಹಾ. ಬಳ್ಳಾರಿ ಎಲ್ಲಾ ಕಡೆ ಬರ್ತಾರೆ. ಮಹಾರಾಷ್ಟ್ರ ರಾಷ್ಟ್ರ ಇವರು ಗೆಣಸದ್ ಅಂತಾರೋ. ಹಾ, ಹಾ. ಇವರು ನಮ್ ಕರ್ನಾಟಕದಾಗ ಯಾವ ಜಾತ್ರೆನೂ ಬಿಡಲ್ಲ ಇವ್ರು. ಹಾ. ಏನೋ ಪ್ರತಿಯೊಂದ್ ಜಾತ್ರೆಗೂ ಗಣಸಿಯವರು ಮತ್ತೆ ಈ ಜೋಡ್ಗಟ್ಟೆಯವರು ಪ್ರತಿಯೊಂದ್ ಜಾತ್ರೆಗೆ ಎಂಟ್ರಿ ಮಾಡಿದ್ರೆ ಎಂಟ್ರಿ ಮಾಡೇ ಮಾಡ್ತಿರಲ್ಲ ಇಲ್ಲಿ ರಾತ್ರಿ ಆಗಲಿ ನಿದ್ದೆ ಬರಲ್ಲ. ಕನ್ಸ ಬಂದ್ಬಿಡ್ತಾರ. ಗಣಸಿಯರು ಬಂದ. ಹಾ ಹಾ ಮೋಹನಣ್ಣ ಅವ್ರು ನಿಮ್ ಸ್ನೇಹಿತರ? ಈ ವರ್ಷ 5 ಜಾತ್ರೆ ಮುಗಿಸಿದೀನಿ. ಎಷ್ಟ್ ಜೊತೆ ಕಟ್ಟಿದಿರಿ ಈ ಸರಿ? ಅಣ್ಣ ಇಲ್ಲಿ 3 ಜೊತೆ ಬಂದ. 3 ಜೊತೆ ಬಂದವೆ. ಏನ್ ಘಾಟಿಗೆ ಒಂದು ಮಾಡಿದ್ರೆ 11 ಜೊತೆ ನಿನ್ನೆ ಇನ್ನು ಸ್ಟಾರ್ಟ್ ಆಗಿದ್ದು ಜಾತ್ರೆ. ಇವಾಗೆ ಹಾ, ಬಂದ್ವಿ ಬೆಳಿಗ್ಗೆ. ಇವತ್ತಿಂದ ಇನ್ನೂ ಚುರುಕಾಗುತ್ತೆ ಜಾತ್ರೆ. ಆಗುತ್ತೆ. ಗಿರಾಕಿ ಇದ್ದಾರೆ. ನೋಡೋಣ ದೇವ್ರ ಅವನೇ. ಏನೋ ಅವ್ರು ಎಷ್ಟು ಕೇಳಿದ್ರು ಇದ್ರಾಗ್ ಲಾಸ್ಟ್ಗೆ? ಗೊತ್ತು ಏನ್ ಮಾಡ್ತಾರ ದೇವ. ಮಾಡೋಣ. ಅವ್ರು ಎಷ್ಟು ಕೇಳಿದ್ರು ಲಾಸ್ಟ್ಗೆ? ಅಣ್ಣ ಅವ್ರು ಕೇಳ್ತಾರೆ ಗಂಟ 30,000 ಬಿಟ್ಟು ಕೇಳ್ತಾರೆ. ಹೌದಾ? ಅದಕ್ಕೆ ನಾನು ಏನ್ ಮಾಡಕ್ಕಾಗಲ್ಲ. ಏನ ನಿಮ್ಗೆ ಅಂದಾಜು ರೇಟ್ ಗಿಟ್ಟಿದ್ರೆ ಕೊಟ್ರೆ ನೋಡಂತ ಹೇಳ್ರಿ. ಅವ್ರು ಯಾರ ಮನೆ ಉಳ್ತಿನ ಋಣವ ಅವ್ರ ಮನೆ ಅಷ್ಟೇ ಅಲ್ವಾ? ನಮ್ಮ ಮನೆಗೆ ಹೋಗ್ಬೇಕು ಅನ್ನೋದೇನಿಲ್ಲ. ಏನೋ ಅಲ್ಲ ಋಣ ಸಂಬಂಧ ಇರ್ಬೇಕು. ನಾವು ಸಾಕಾರ ಕುಮಾರಣ್ಣನ್ ಸಾಕಿ ತಂದು ಕೊಡುತ್ತೆ. ಹಾ, ನಾವು ಹಂಗ ಸಾಕಿ 4 ಜನ ರೈತರಿಗೆ ಅವರು ಅಂತೀರ. ಹಂಗೆ ಮಾಡ್ತಾರ. ಹಂಗೆ ಮಾಡ್ತಾ ಇರ್ತಾರೆ. ಕೊಡೋದು. ಹಂಗೆ ಪಾಪ ಅಲ್ಲ ಇಷ್ಟ ಬಿದ್ದದೆ. ಯಾರ ಕೇಳ್ಬಿಟ್ರು ಮನುಷ್ಯನೇ ಹುಟ್ಟಿದಾರ ಒಂದು ಶಾಶ್ವತ ಇರಲ್ಲ. ಹೌದು. ಬಸವಣ್ಣ ಇರ್ತಾನ. ಹಾ, ಅದೇನಾಯ್ತು ಅಂದ್ರೆ ಅದಂತೂ ಬುಟ್ಟಿನ ನಿಜಾನೇ. ಬಂದು ಅಲ್ಲಾಡ್ಸೋದ. ನಡೆದಾಡೋದು ಅದನ್ನೇ ದೇವ್ರ. ಅಲ್ಲಾಡ್ಕೊಂಡ್ ಕೂತಾವ್ರ ಅವ್ರ. ಅಯ್ಯಪ್ಪನೇ ವಾಪಸ್ ಕಳಿಸ್ತೆ. ಇನ್ನ ಮಾಡೋಣ. ಗಂಡ ತುಂಬಾ ಧನ್ಯವಾದಗಳು. ನಮಸ್ಕಾರ ಅಣ್ಣ. ಫೋಟೋ ಒಂದು ಸೆಷನ್ ಕೊಟ್ಬಿಡ್ರಿ ನೀವು. ಹಾ ಬರ್ರಿ. 3 ವರ್ಷದಿಂದ ಕಮಿಟಿ ಬಾರೆ ಹೋಗಿ ಸುಂಕ ಇಲ್ದಂಗ್ ಮಾಡ್ಬೇಕು ಅಂತ ಕಮಿಟಿಯರ್ನೆಲ್ಲ ಕೇಳ್ಕೊಂಡ್ವಿ. ದಯವಿಟ್ಟು ಈ ವರ್ಷನೂ ಅದೇ ಮಾಡಿದ್ದಾರೆ. ಏನೋ ರೈತರ ಕಷ್ಟ ಒಬ್ರಿಗೂ ಅರ್ಥ ಆಗಂಗಿಲ್ಲ. ಅಲ್ಲಿ ಕುತ್ಕೊಂಡು ಕಮಿಟಿ ದೇವರು ದೇವರು ಅನುಕೂಲ ಮಾಡ್ಕೊಟ್ಟವನೆ. ಆ ಕಮಿಟಿಯವ್ರು ಯಾಕೆ ಹಿಂಗೆ ಮಾಡ್ತಾರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬರೀ ದುಡ್ಡಿಗೆ ಜೀವನ ಮಾಡಂಗವ್ರೆ ದೇವಸ್ಥಾನದ ಕಮಿಟಿಯವರು. ರೈತರಿಗೆ 100 ರೂಪಾಯಿ ಉಳಿದ್ರೆ ಒಂದಿನ ಒಂದು ಹೊತ್ತು ಮೇಯ್ತವೆ. ಒಂದೊತ್ತು ಮೇಯ್ತವೆ, ಒಂದೊತ್ತು ಊಟಕ್ಕಾದ್ರೂ ಊಟಕ್ಕಾರು ತಿನ್ಬೋದು. ಆಗ್ತದೆ. ಬಟ್ 100 ನಾನ್ ರೂಪಾಯಿ ನೋಡ್ದೆ, ತಂಪಕ್ ಮಾಡಿದಾರೆ. ನಾನ್ ನೋಡ್ದೆ ಗಾಡಿಗೆ ಮಾತ್ರ ಸುಂಕ ಆಗ್ತಾ ಇದೀವಿ ಅಂತ. ಗಾಡಿಗೆಲ್ಲ ಗಾಡಿ ಒಳಗೆ ಎತ್ತಿರ್ತಾವೆ. ಎತ್ತು ಸೇರಿ ಬೀಳ್ತಾವಲ್ಲ. 100 ರೂಪಾಯಿ ಆಗ್ತದೆ. ಗಾಡಿ ನಾವೆಲ್ಲ ಕರ್ಕೊಂಬಂದಿರ ಬಾಡಿಗೆ ಕೊಟ್ಟು. ಹಾಗಾಗಿ ಹಾ, ಬಾಡಿಗೆ ನಮ್ಮ ಮೇಲೆ ಎಷ್ಟ ಹಾಕ್ತಾರೆ. ಹಾ. ಅವ್ರು 100 ರೂಪಾಯಿ ಇಸ್ಕೊಂಡ್ರೆ ನಮ್ಗೆ 500 ರೂಪಾಯಿ ಎಷ್ಟ ಹಾಕ್ತಾರೆ ರೈತರಿಗೆ. ಹಂಗೆ ಏನೋ ಟೋಲ್ ಟೋಲ್ ಇದ್ದಲ್ಲ. ಬೇರೆ ಈ ಕಡೆ. ಎಷ್ಟು ಹೇಳ್ತಾ ಇದಾರಣ್ಣ ಸುಂಕ? ಹಣ 100 ರೂಪಾಯಿ ಕಿತ್ಕೊಳ್ಳೋ 100 ರೂಪಾಯಿ ಕಿತ್ಕೊಳ್ಳೋ. ಗಾಡಿ ಉಂಟು. ಒಂದ್ ಗಾಡಿಗೆ 100 ರೂಪಾಯಿ ಅಂತ. ದಯವಿಟ್ಟು ಈ ಕಮಿಟಿವರ್ಗೆ ಹೇಳಿದೀವಿ. ಹೋದ ವರ್ಷನೇ ಹೇಳಿವಿ. 3 ವರ್ಷದಿಂದ ಹೇಳ್ತಾನೆ ಇದೀವಿ. ಹಾ. ಒಂದು ಅರ್ಥ ಮಾಡಕಂತ ಇಲ್ಲ. ಹಾ. ಒಂದು ದಯವಿಟ್ಟು ಅದೊಂದು ಮುಂದಕ್ಕಾದ್ರು ಅದೊಂದು ಅನುಕೂಲ ಮಾಡಕ ಏನೋ ವ್ಯವಸ್ಥೆ ಮಾಡಿದ್ರೆ ಸಾಕು. ಎಲ್ಲ ಚೆನ್ನಾಗೈತಿ. ಎಲ್ಲ ಚೆನ್ನಾಗೈತೆ. ಎಲ್ಲ ಇಲ್ಲಿ ಹುಲ್ಲಿನ ಫೆಸಿಲಿಟಿ ಇವಾಗ ಯಾವ್ದೋ ಹುಲ್ಲಿಂದ ಸಂಘ- ಏನು ಹೇಳಿಲ್ಲ. ಇಲ್ಲ. ಮತ್ತೆ ಬಂದಿರೋದು. ಇಲ್ಲ ಹೇಳಿದಾರೆ ನನಗೆ. ಹಾ. ಒಂದು ಸಂಘ ಐತೆ, ಆ ನವ ಯುವ ಶಕ್ತಿ ವೇದಿಕೆ ಅಂತ ಹೇಳಿ. ಅದನ್ನ ಅವ್ರಿಗೆ ಇವಾಗ ಫೋನ್ ಮಾಡಿ ಹೇಳಿದ್ರು ಪರವಾಗಿಲ್ಲ. ಆ, ದಯವಿಟ್ಟು ಇನ್ಮೇಲೆ ಬಂದು ಬರೋರು ಸುಂಕ ಕಂಟ್ರೋಲ್ ಆಗ. ಆ, ಅವ್ರು ನಾವೇನೋ ಯಾರ- ಕೊಟ್ಬಿಟ್ಟಿದೀವಿ. ಹಾ. ಇವತ್ತಿಂದ ಬರೋರ್ಗಾರು ಸುಂಕ ಕಂಟ್ರೋಲ್ ಆಗ್ಲಿ. ಹಾ. ದಯವಿಟ್ಟು ಫೋನ್ ಮಾಡಿ ಹೇಳ್ರಿ ಅವ್ರು. ಆಯ್ತು ಬನ್ನಿ ಅಣ್ಣ. ಇವೇನವ ವ್ಯಾಪಾರಕ್ಕೆ ಇದ್ದಿದ್ದ? ಇವೇ ಕೇಳ್ತಿದ್ದು.
ಹಾ ಇಲ್ಲೇ ಮುಂದಕ್ಕೆ ಇದು ಬಾ ಮಣ ಎಷ್ಟು ಹೇಳಿದೆ ಇವ? ಅಣ್ಣ 3.20 ಹೇಳ್ದೆ. 3.20 ಹೇಳಿದೆ. ಹೇಳ್ತಾ ಟಾಪ್ ಅಂದ್ರೆ ಎಷ್ಟು ಆಗ್ಬೋದು ರೇಟು? ಹಣ ಕೊಟ್ರೆ 2.25 ಕೊಡ್ಬೇಕು, ಕೊಡ್ತಾ ಇಲ್ಲ, ಎಲ್ಲ ಕಮ್ಮಿ ಕೇಳ್ತಾವ್ರೆ. ನೋಡೋಣ, ಋಣ ಇದ್ರೆ ಹೋಗ್ಲಿ, ಇಲ್ಲಿ ನಮ್ಮ ಮನೆಗೆ ಈ ಅಷ್ಟೇ. ವರ್ಷನೂ ನಮ್ಮ ಮನೆ ಸಾಕಕ್ ಇಷ್ಟ ಇದ್ದೀರಿ. ಹಾ. ಇನ್ನ 4 ಆರಲ್ಲಾಗವೆ, ಹಾ ಮುಂದ್ ವರ್ಷ ಕಡಿಗೆ ಬರ್ತವೆ. ಹಾ. ಇದ್ರು ಏನ್ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಏನಿಲ್ಲ, ಇನ್ನು ಒಳ್ಳೆ ಎತ್ತುಗಳು ಆಗ್ತವೆ. ಲೆವೆಲ್ಗೆ ಒಳ್ಳೆ ಏನ್ size ವರ್ತೂರ್ ಹತ್ರನೇ ಒಂದೇ ಒಂದು ಊರಿಗೆನೆ ನೀವು 2.5 ಲಕ್ಷ ಕೊಟ್ಟು ತಗೊಂಡ್ಬಂದಿರೋರು. ವರ್ತೂರ್ ಸಂತೋಷ ಹತ್ರ 2.5 ಲಕ್ಷ ಇದು. ಹಾ ಇದಾ? ಇದು ಹಾ ಹಾ ಇದು ಇದು ನೋಡಿ, ವರ್ತೂರ್ ಸಂತೋಷ್ ಅವ್ರ ಹತ್ರ ಕೊಂಡ್ಕೊಂಡ್ ಬಂದಿರೋದಂತ ಇದು ಊರಿ ಹೆಂಗಿದೆ ನೋಡಿ. ಅವ್ರ ಜೊತೆ ಹಾಕಿದ್ರು, ಜೊತೆ ಹಿಡ್ಕೊಂಬಂದು ಹಾ 120 ಇದು ಮಾಡಿದ್ನು. 120 ಇದು ಮಾಡಿದ್ರು, ಊಟ ಮಾಡಿದ್ದೀರಾ? ಊಟ ಮಾಡಿದ್ವಿ. ಹಾ ಹೆಂಗೋ ಒಳ್ಳೆ ಒಳ್ಳೆ ದನ ಒಳ್ಳೆ ಒಳ್ಳೆ ದನ, ಏನೋ ದೊಡ್ಡ ತಿಳವೆ. ಯಾವಾರ ಮಾತ್ರ ಸಸ್ತ ಕೇಳ್ತಾವ್ರೆ, ಏನ್ ಮಾಡೋದು ಅಣ್ಣ ಬನ್ನಿ ಹಾಗೆ 10 ತೋರ್ಸ್ ಬನ್ನಿ. ಇದನ್ನೇನ್ ಹೇಳ್ತೀರಣ್ಣ? ಅಣ್ಣ ಇವು 2.30 ಹೇಳ್ತಾ ಇದೀವಿ ಅಣ್ಣ. 2.30. 2.30. 4 ಆರಲ್ಲಾಗವೆ, 4 ಆರಲ್ಲ. ಕೆಲಸ ಇತ್ತು. ಒಳ್ಳೆ ದನಗಳೇ ಸಾಕಿದ್ದೀರಾ. ನಮ್ಮಂತೂ ನೋಡೋದಕ್ಕೆ 2 ಕಣ್ಣು ಸಾಲದು. ಒಳ್ಳೆ ಸೈಜ್ ಅವೆ, ಒಳ್ಳೆ ಸೈಜು ಅವೆ, ಒಳ್ಳೆ ಹೈಟ್ ಅವೆ, ಇನ್ನ ಒಳ್ಳೆ ಜಾತಿ ಅಲ್ಲವಣ, ಹ್ಞೂ ಒಳ್ಳೆ ಜಾತಿ ಅಲ್ಲವೆ, ಒಳ್ಳೆ ಜಾತಿ ಹಸುಗಳೇ. ಸಂಪಾದ ಬಂದವೆ, ಇನ್ನ ಹಾ. ಕಣ್ಣಿ ಕಾಣಿಸ್ತಾ ಇಲ್ಲ, ಇನ್ನ ನೀರು ಪರ ಅಷ್ಟೇ. ಏನು ಇಕ್ಕಿಲ್ಲ. ಬನ್ನಿ ಹಾಗೆ. ಅವು ನಿಮ್ಮವೇನಾ? ಮನ್ಗಿರವ ಅವು ಮನಗಿರವ? ತೋರ್ಸ್ ಬನ್ನಿ ಹಾಗೆ ನೋಡೋಣ. ಅದನ್ನು ಇವು ಇಟ್ಕೊಳ್ರಿ, ಇವು ನಮ್ಮರವೆ. ಇವು ನಿಮ್ಮರವೇನಾ? ಹ್ಞೂ ಇಟ್ಕೊಳ್ರಿ. ಹಾ ಇವು ಒಳ್ಳೆ ಯಜಮಾನ, ಈ ಕಡೆ ತಿರ್ಗೋ, ಫೋಟೋದಾಗ ಬಿಡ್ಲಿ, ಹಿಂಗ್ ತಿರ್ಗೋ. ಹಾ ಪರವಾಗಿಲ್ಲ. ಹೈ 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 ಕೇಳ್ತೀನಿ ಇರು. ಇವ ಮೈಲ್ವಾ? ಅಣ್ಣ ನಿಮ್ ಹೆಸರು ತಿಳಿಸ್ಲಿಲ್ಲ ನಮ್ಗೆ. ಅಲ್ಲಿ ಮ್ಯಾಗಡೆ ಮುಂದೆ ಧರ್ಮಣ್ಣ ಅಂತೇಳಿ. ಎನ್ಸಿಸ್ ಅಂತಾರೆ. ಅಣ್ಣ ಇವನೇನ್ ಹೇಳ್ತೀರಣ್ಣ? ಅಣ್ಣ? ಇವು 2 ಎರಡೆರಡಲ್ಲು. 2.30 ಹೇಳ್ತಾ ಇದೀನಿ. 2.30 ಹೇಳ್ತಾ ಇದೀರಾ? ಏನ್ ಒಳ್ಳೆ ದನಗಳೇ ಸಾಕಿದೀರಾ? ಕರುಗಳು ಏನ್ ಚೆನ್ನಾಗಿ ಪ್ರತಿಯೊಂದು ಜಾತ್ರೆಗೂ ಹೋಗ್ತೀರಾ? ಹಾ ಒಳ್ಳೆ ದನಗಳೇ ಕಟ್ಟಿರ್ತೀರಾ. ಏನಾದ್ರೂ ನಿಮ್ ಹುಡ್ಕೊಂಡ್ ಬರ್ತಾರಲ್ಲ, ಅದೇ ಅದ್ ಖುಷಿ ನಮ್ಗೆ ಅಲ್ವಾ? ಯಾಕಂದ್ರೆ ಸಾಕ್ಬೇಕಣ್ಣ, ದನ ಸಾಕಿರಿ ಎಲ್ಲೂ ಹೋಗಲ್ಲ. ದೇವರು ಬಸವಣ್ಣ ನಮ್ದನ್ ಯಾವತ್ತೂ ಕೆಟ್ಟೋಗೋದಿಲ್ಲ ಬಿಡ್ರಿ. ಜನಗಳು ಕೊಟ್ಟು ಹಿಂದೇನೆ ಇರ್ತಾರೆ, ಕೂಟ ಎತ್ಕೊಂತಾರೆ ಹೊಡೆ ಅದಂತೂ ತಲೆ ಹೊಡೆ. ನಿಜಾನೇ. ಹಾ ಈ ದನಗಳಿಗಾರು ಕೂಳ ಹಾಕಿರಿ ಎಲ್ಲ ಒಂದ್ ಪುಣ್ಯ ಬರ್ತದೆ ನಮ್ಗೆ. ಎಲ್ಲ ಒಂದ್ ಪುಣ್ಯ ಸಿಗುತ್ತೆ, ನಮ್ಗೊಂದು ದೇವ್ರು ಕೊಡ್ತಾನೆ. ದೇವ್ರು ಒಳ್ಳೇದ್ ಮಾಡ್ತಾನೆ ಅಂತ ಅಷ್ಟೇ. ನಂಬಿದೀವಿ. ತುಂಬಾ ಧನ್ಯವಾದಗಳು ಮಾಡೋಣ. ಧನ್ಯವಾದ. ಮತ್ತೆ ಇನ್ನೊಂದು ಮಾಡೋಣ, ಈ ವರ್ಷ ಈ ವಿದ್ರಾಶದ ದನಗಳ ಜಾತ್ರೆಗ ಸುಂಕ 1 ಇಲ್ಲಿ ಹುಲ್ ಕೊಡ್ತೀವಿ ಅಂತ ಹೇಳಿದಾರೆ. ನೋಡೋಣ, ಅವ್ರಿಗೆ ಹೇಳ್ತೀನಿ ನಾನು ಫೋನ್ ಮಾಡಿ. ಹುಲ್ಲು ಒಂಚೂರು, ಆಮೇಲೆ ನೀರಿನ ವ್ಯವಸ್ಥೆ ಚೆನ್ನಾಗ್ ಮಾಡ್ತಾರೆ. ಚೆನ್ನಾಗಿ ವರ್ಷ ನೀರ್ ಬಿಡ್ತಾರೆ. ಮತ್ತೆ ಇದೇ ತರಾನೇ ಈ ಜಾತ್ರೆಗಳಲ್ಲಿ ಸುಂಕ ಒಂದು ವ್ಯವಸ್ಥೆ ಮಾಡಿ, ಹೋದ ವರ್ಷನೂ ಹೇಳಿವಿ, ಆಯ್ತು ಮುಂದಕ್ಕೆ ತಾಣಲ್ಲ ಅಂತಂದ್ರು. ಆಯ್ತು ಟ್ರೈ ಮಾಡೋಣ. continue ನೋಡೋಣ ಆದಷ್ಟು. ತುಂಬಾ ಧನ್ಯವಾದಗಳು. ಸರಣ.